ಎಲ್ಲರಿಗೂ ನಮಸ್ಕಾರ. ಬನ್ನಿ, ಒಂದು ಪ್ರಶ್ನೆ ಕೇಳ್ತೀನಿ. ಸುಮ್ಮನೆ ಏನೋ ಒಂದಿಷ್ಟು ದಾನ ಮಾಡೋದಕ್ಕೂ ಇಡೀ ಸಮಾಜವನ್ನೇ ತನ್ನದಾಗಿಸ್ಕೊಂಡು ಸೇವೆ ಮಾಡೋದಕ್ಕೂ ಏನ್ ವ್ಯತ್ಯಾಸ ಇರ್ಬೋದು? ಈ ಪ್ರಶ್ನೆಗೆ ಸುಮಾರು 900 ವರ್ಷಗಳ ಹಿಂದೆಯೇ ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಒಂದು ಕ್ರಾಂತಿಕಾರಿ ಉತ್ತರ ಸಿಕ್ಕಿತ್ತು. ಅದೇ ದಾಸೋಹ. ಇದು ಬರೀ ದಾನ ಅಲ್ಲ, ಅದಕ್ಕಿಂತ ತುಂಬಾನೇ ದೊಡ್ಡದು. ಇದೊಂದು ಸಂಪೂರ್ಣ ಜೀವನದ ದಾರಿ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಮ್ಮ ಆತ್ಮಸಾಕ್ಷಾತ್ಕಾರಕ್ಕೆ ಅಂದ್ರೆ ಮೋಕ್ಷಕ್ಕೆ ಬೇರೆಯವರಿಗೆ ಸೇವೆ ಮಾಡೋದೇ ಅಂತಿಮ ದಾರಿಯಾಗಿದ್ರೆ ಹೇಗಿರುತ್ತೆ? ನಮಗೋಸ್ಕರ, ನಮ್ಮ ಮುಕ್ತಿಗೋಸ್ಕರ ಅಂತ ಎಲ್ಲವನ್ನೂ ಬಿಟ್ಟೋಗೋ ಬದಲು ಸಮಾಜದ ಸೇವೆಯಲ್ಲೇ ದೇವರನ್ನ ಕಾಣೋದು, ಆತ್ಮೋನ್ನತಿ ಮಾಡ್ಕೊಳ್ಳೋದು. ಇದೇ ಐಡಿಯಾ ಬಗ್ಗೆ ಶರಣರು ಆಳವಾಗಿ ಚಿಂತನೆ ಮಾಡಿದ್ರು. ಆ ಚಿಂತನೆಯ ತಿರುಳೇ ದಾಸೋಹ. ಹಾಗಾದ್ರೆ ದಾಸೋಹದಂತಹ ಇಷ್ಟು ದೊಡ್ಡ ತತ್ವ ಹುಟ್ಕೊಳ್ಳೋಕೆ ಕಾರಣವಾದ್ರೂ ಏನು? ಇದನ್ನರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವೊಂದು ಟೈಮ್ ಟ್ರಾವೆಲ್ ಮಾಡಬೇಕು. ಬನ್ನಿ, 900 ವರ್ಷಗಳ ಹಿಂದೆ ಅಂದ್ರೆ 12ನೇ ಶತಮಾನಕ್ಕೆ ಹೋಗ್ಬರೋಣ. ಆಗ ನಮ್ಮ ಸಮಾಜ ಹೇಗಿತ್ತು ಗೊತ್ತಾ? ಆ ಕಾಲದಲ್ಲಿ ಸಮಾಜ ಅಕ್ಷರಶಃ ಸಂಕೋಲೆಗಳಲ್ಲಿ ಬಂಧಿಯಾಗಿತ್ತು. ಒಂದು ಕಡೆ ಕಠಿಣವಾದ ಊಳಿಗಮಾನ್ಯ ಪದ್ಧತಿ, ಮತ್ತೊಂದು ಕಡೆ ಬಿಗಿಯಾದ ಜಾತಿ ವ್ಯವಸ್ಥೆ. ಜ್ಞಾನ, ಅರಿವು ಅನ್ನೋದು ಕೇವಲ ಕೆಲವು ಮೇಲ್ವರ್ಗದವರಿಗೆ ಮಾತ್ರ ಸೀಮಿತ ಆಗಿತ್ತು. ಅಷ್ಟೇ ಅಲ್ಲ, ಸಮಾಜದಲ್ಲಿ ಭಿಕ್ಷೆ ಬೇಡುವ ಸಂಸ್ಕೃತಿ ಎಷ್ಟು ಜಾಸ್ತಿ ಆಗಿತ್ತೆಂದ್ರೆ ದುಡಿಯೋ ಜನರ ಮೇಲೆ ಅದು ದೊಡ್ಡ ಹೊರೆಯಾಗಿತ್ತು. ಇನ್ನು ಆ ಕಾಲದಲ್ಲಿದ್ದ ದಾನ ಅನ್ನೋ ಪದ್ಧತಿ ಇದೆಯಲ್ಲ, ಅದು ಕೊಳ್ಳುವವನು ದೊಡ್ಡವನು, ತೆಗೆದುಕೊಳ್ಳುವವನು ಸಣ್ಣವನು ಅನ್ನೋ ಭಾವನೆಯನ್ನೇ ಮತ್ತಷ್ಟು ಗಟ್ಟಿ ಮಾಡ್ತಿತ್ತು. ಇಂಥ ಒಂದು ಕಷ್ಟದ ಸಮಯದಲ್ಲಿ ಸಿಸ್ಟಮ್ ಒಳಗಡೆಯಿಂದಲೇ ಒಬ್ಬ ಕ್ರಾಂತಿಕಾರಿ ಹುಟ್ಕೊಂಡ್ರು. ಅವರೇ ಬಸವಣ್ಣನವರು. ನೋಡಿ, ಅವರು ಬರೀ ಒಬ್ಬ ಸಂತ ಅಥವಾ ಕವಿ ಮಾತ್ರ ಆಗಿರಲಿಲ್ಲ. ಅವರು ಕಲ್ಚೂರಿ ಸಾಮ್ರಾಜ್ಯದ ಭಂಡಾರಿಯಾಗಿದ್ರು. ಅಂದ್ರೆ ಇವತ್ತಿನ ಫಿನಾನ್ಸ್ ಮಿನಿಸ್ಟರ್ ಇದ್ದ ಹಾಗೆ. ಸೊ ಅವರಿಗೆ ಸಿಸ್ಟಮ್ನಲ್ಲಿದ್ದ ಪ್ರತಿಯೊಂದು ಲೋಪದೋಷನೂ ಒಳಗಿನಿಂದಲೇ, ಹತ್ತಿರದಿಂದಲೇ ಗೊತ್ತಿತ್ತು. ಅದಕ್ಕೆ ಅವರು ಕೊಟ್ಟ ಪರಿಹಾರಗಳು ಬರೀ ಮಾತಾಗಿರ್ಲಿಲ್ಲ, ಬದಲಾಗಿ ಪ್ರಾಕ್ಟಿಕಲ್ ಆಗಿದ್ವು. ಶರಣರ ಪ್ರಕಾರ ಸಮಾಜದಲ್ಲಿದ್ದ ಈ ಎಲ್ಲಾ ಸಮಸ್ಯೆಗಳಿಗೂ ಮೂಲ ಕಾರಣ ಒಂದೇ. ಅದು ವ್ಯಕ್ತಿಯ ಅಹಂ, ಅಂದ್ರೆ ನಾನು ಅನ್ನೋ ಭಾವನೆ. ಈ ಅಹಂಕಾರಕ್ಕೆ ಅವರು ಕಂಡುಹಿಡಿದ ಅದ್ಭುತವಾದ ಮದ್ದೆ ದಾಸೋಹ. ಆ ಕಾಲದಲ್ಲಿ ಸ್ಪಿರಿಚುಯಾಲಿಟಿ ಅಂದ್ರೆ 2 ದೊಡ್ಡ ಕಾನ್ಸೆಪ್ಟ್ಗಳಿದ್ದು, ಸೋಹಂ ಮತ್ತು ಶಿವೋಹಂ ಅಂತ. ಸೋಹಂ ಅಂದ್ರೆ ಆ ದೇವರೇ ನಾನು. ಶಿವೋಹಂ ಅಂದ್ರೆ ನಾನೇ ಶಿವ. ಅಂದ್ರೆ ಸಾಧನೆ ಮಾಡಿ ಕೊನೆಗೆ ತನ್ನನ್ನೇ ದೇವರ ಸ್ಥಾನದಲ್ಲಿ ನೋಡಿಕೊಳ್ಳೋದು, ಅದೇ ಆಧ್ಯಾತ್ಮದ ಅಂತಿಮ ಗುರಿ ಅಂತ ನಂಬಲಾಗಿತ್ತು. ಆದರೆ ಶರಣರು ಇದನ್ನೊಪ್ಪಲಿಲ್ಲ. ಅವರಿದನ್ನ ಬಹಳ ವಿಮರ್ಶೆ ಮಾಡಿದ್ರು. ಸಿದ್ಧರಾಮರು ತಮ್ಮ ಒಂದು ವಚನದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಸೋಹಂ ಎಂಬುದು ಅಂತರಂಗದ ಮದ, ಶಿವೋಹಂ ಎಂಬುದು ಬಹಿರಂಗದ ಮದ. ಅಂದ್ರೆ ನಾನೇ ದೇವರು ಅಂತ ಹೇಳಿಕೊಳ್ಳುವುದರಲ್ಲೂ ಒಂದು ರೀತಿಯ ಅಹಂಕಾರ ಅಡಗಿದೆ. ಒಂದು ಒಳಗಿನ ಅಹಂಕಾರ, ಇನ್ನೊಂದು ಹೊರಗಿನ ಅಹಂಕಾರ. ಈ ನಾನು ಅನ್ನೋ ಭಾವನೆ ಇದೆಯಲ್ಲ, ಇದು ನಮ್ಮನ್ನು ಸಮಾಜದಿಂದ ದೂರ ಮಾಡುತ್ತೆ ಅಂತ ಶರಣರು ಹೇಳಿದ್ರು. ಅವರ ಪ್ರಕಾರ ಆಧ್ಯಾತ್ಮ ಅಂದ್ರೆ ದೂರ ಆಗೋದಲ್ಲ, ಎಲ್ಲರ ಜೊತೆ ಒಂದಾಗೋದು. ಹಾಗಿದ್ರೆ ಶರಣರು ತೋರಿಸಿದ ದಾರಿ ಯಾವುದು? ಇದೊಂದು ಅದ್ಭುತವಾದ ಫಿಲಾಸಾಫಿಕಲ್ ಜರ್ನಿ. ಸ್ಟೆಪ್ 1 ಸೋಹಂ ಅಂದ್ರೆ ನಾನೇ ದೇವರು ಅನ್ನೋ ಅಹಂಕಾರದ ಸ್ಟೇಜ್. ಅಲ್ಲಿಂದ ಸ್ಟೆಪ್ 2 ದಾಸೋಹಂ ಅಂದ್ರೆ ನಾನು ದೇವರ ದಾಸ ಅನ್ನೋ ವಿನಮ್ರ ಸ್ಥಿತಿಗೆ ಬರೋದು. ಆದ್ರೆ ಶರಣರು ಇಲ್ಲಿಗೆ ನಿಲ್ಲಿಲ್ಲ. ಅವರ ಪ್ರಕಾರ ಬರೀ ದೇವರ ದಾಸನಾದ್ರೆ ಸಾಲ್ದು. ನಿಜವಾದ ಆಧ್ಯಾತ್ಮ ಇರೋದು ಆ ದೇವರನ್ನೇ ಸಮಾಜದಲ್ಲಿ ಕಾಣೋದ್ರಲ್ಲಿ. ಹಾಗಾಗಿ ಫೈನಲ್ ಸ್ಟೆಪ್, ನಾನು ದೇವರ ದಾಸ ಅನ್ನೋದನ್ನು ದಾಟಿ ನಾನು ಈ ಸಮಾಜದ ಸೇವಕ ಅಂತ ಅರಿತುಕೊಳ್ಳೋದು. ಅದೇ ಅಲ್ಟಿಮೇಟ್ ಸ್ಟೇಜ್, ಅದೇ ದಾಸೋಹ. ಇಲ್ನೋಡಿ, ಇದನ್ನು ಇನ್ನಷ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಬೋದು. ಸೋಹಂ, ಶಿವೋಹಂ 2 ಅಹಂಕಾರದ ರೂಪಗಳು ಅಂತ ಶರಣರು ಹೇಳಿದ್ರು. ದಾಸೋಹಂ ಅಂದ್ರೆ ನಾನು ದಾಸ ಅನ್ನೋದು ಅಹಂಕಾರವನ್ನ ಬಿಡೋಕೆ ಫಸ್ಟ್ ಸ್ಟೆಪ್ ಅಷ್ಟೆ. ಆದ್ರೆ ದಾಸೋಹ ಇದೆಯಲ್ಲ, ಅದು ವ್ಯಕ್ತಿ ಅನ್ನೋ ಚೌಕಟ್ಟನ್ನು ಮೀರಿ ಇಡೀ ಸಮಾಜಕ್ಕೆ ಸೇವೆ ಮಾಡುವೊಂದು ನಿರಹಂಕಾರದ ಭಾವ. ಇದು ದ್ವೈತ, ಅದ್ವೈತ ಎಲ್ಲವನ್ನೂ ಮೀರಿದ ಒಂದು ಅಲ್ಟಿಮೇಟ್ ಸ್ಥಿತಿ. ಶರಣರು ಬರೀ ಫಿಲಾಸಫಿಯನ್ನಷ್ಟೇ ಬದಲಿಸಲಿಲ್ಲ. ಅವರು ಸಮಾಜದಲ್ಲಿ ಗಟ್ಟಿಯಾಗಿ ಬೇರೂರಿದ್ದ ದಾನ ಅನ್ನೋ ಕಾನ್ಸೆಪ್ಟನ್ನೇ ಅಲ್ಲಾಡಿಸ್ಬಿಟ್ರು. ದಾನಕ್ಕೂ ದಾಸೋಹಕ್ಕೂ ಇರೋ ವ್ಯತ್ಯಾಸ ಏನು? ದಾನದಲ್ಲಿ ನಾನು ಕೊಟ್ಟೆ ಅನ್ನೋ ಅಹಂಕಾರ ಇರುತ್ತೆ, ಪುಣ್ಯ ಸಿಗುತ್ತೆ ಅನ್ನೋ ನಿರೀಕ್ಷೆ ಇರುತ್ತೆ. ಅದರಲ್ಲೂ ಕೊಡುವವನ ಕೈ ಮೇಲೆ, ತೆಗೆದುಕೊಳ್ಳುವವನ ಕೈ ಕೆಳಗೆ. ಇದು ಒಂದು ರೀತಿಯಲ್ಲಿ ತಾರತಮ್ಯವೇ ಸರಿ. ಆದರೆ ದಾಸೋಹದಲ್ಲಿ ಹಾಗಲ್ಲ. ಇಲ್ಲಿ ಕೊಡುವವನು, ಪಡೆಯುವವನು ಇಬ್ರೂ ಸಮಾನರು. ಯಾಕಂದ್ರೆ ಇಬ್ರೂ ಶಿವನ ಸ್ವರೂಪವೇ. ತಾನು ಕಷ್ಟಪಟ್ಟು ದುಡಿದದ್ದು ಅದು ಸಮಾಜದ ಆಸ್ತಿ. ಅದನ್ನು ತಾನು ಸಮಾಜಕ್ಕೆ ವಾಪಸ್ ಕೊಡ್ತಿದ್ದೇನಷ್ಟೇ ಅನ್ನೋ ವಿನಮ್ರ ಭಾವನೆ ಇದೆಯಲ್ಲ, ಅದೇ ದಾಸೋಹ.
ದಾಸೋಹದ ಆತ್ಮವನ್ನೇ ಹಿಡಿದಿಡೋ ಒಂದು ಅದ್ಭುತ ವಚನ ಇದು ಬಸವಣ್ಣನವರದು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ದುಡ್ಡಿರೋರು ಕಲ್ಲಿನ ದೇವಸ್ಥಾನ ಕಟ್ಟಿಸ್ತಾರೆ. ಆದ್ರೆ ನನ್ನತ್ರ ಏನಿದೆ? ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಅಬ್ಬಾ, ಎಂಥ ಮಾತು! ಅಂದ್ರೆ ನಮ್ಮ ಶರೀರವನ್ನೇ ಸಮಾಜದ ಸೇವೆಗೆ, ದಾಸೋಹಕ್ಕೆ ಅರ್ಪಿಸಿದ್ರೆ ಅದೇ ನಿಜವಾದ ದೇವರ ಪೂಜೆ ಅಂತ ಅರ್ಥ. ನೋಡಿ, ದಾಸೋಹ ಅಂದ್ರೆ ಬರೀ ಒಂದು ಫೀಲಿಂಗ್ ಅಲ್ಲ, ಅದೊಂದು ಪರ್ಫೆಕ್ಟ್ ಆದ ಸೋಷಿಯಲ್ ಮತ್ತು ಎಕನಾಮಿಕ್ ಸಿಸ್ಟಮ್. ಶರಣರು ಇದನ್ನ 3 ಗಟ್ಟಿ ಪಿಲ್ಲರ್ಗಳ ಮೇಲೆ ಕಟ್ಟಿದ್ರು. ಮೊದಲನೇ ಪಿಲ್ಲರ್ ಕಾಯಕ. ಅಂದ್ರೆ ಪ್ರತಿಯೊಬ್ಬರೂ ತಮ್ಮ ಬದುಕಿಗೋಸ್ಕರ ಪ್ರಾಮಾಣಿಕವಾಗಿ ದುಡಿಬೇಕು. ಯಾವ ಕೆಲ್ಸನೂ ಕೀಳಲ್ಲ, ಎಲ್ಲವೂ ಪವಿತ್ರ. ಇದು ಭಿಕ್ಷೆ ಬೇಡೋದು ಅನ್ನೋ ಸಂಸ್ಕೃತಿಯನ್ನೇ ತಿರಸ್ಕಾರ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಆರ್ಥಿಕ ಘನತೆಯನ್ನ ಕೊಡ್ತು. ಎರಡನೇ ಪಿಲ್ಲರ್ ದಾಸೋಹ. ಕಾಯಕ ಮಾಡಿ ಬಂದಿದ್ರಲ್ಲಿ ತನಗೆ ಬೇಕಾದಷ್ಟನ್ನು ಮಾತ್ರ ಇಟ್ಟುಕೊಂಡು ಉಳಿದಿದ್ದೆಲ್ಲವನ್ನೂ ಸಮಾಜಕ್ಕೆ ವಾಪಸ್ ಕೊಡುವುದು. ಇದೊಂದು ಸಂಪತ್ತಿನ ಸಮಾನ ಹಂಚಿಕೆಯ ಅದ್ಭುತ ಮಾಡಲಲ್ವಾ? ಮತ್ತು ಮೂರನೇ ಪಿಲ್ಲರ್ ಅರಿವು. ಇಲ್ಲಿದಾನೇ ಶರಣರ ಜೀನಿಯಸ್ ಇರೋದು. ನೋಡಿ, ಜ್ಞಾನೋದಯ ಮೋಕ್ಷ ಅನ್ನೋದು ಸಮಾಜ ಬಿಟ್ಟು ಕಾಡೆಗೋಗಿ ತಪಸ್ಸು ಮಾಡಿದ್ರೆ ಸಿಗೋಡಲ್ಲ. ಬದಲಾಗಿ ಪ್ರಾಮಾಣಿಕವಾಗಿ ಕಾಯಕ ಮಾಡಿ ನಿಸ್ವಾರ್ಥವಾಗಿ ದಾಸೋಹ ಮಾಡೋದರಲ್ಲೇ ನಿಜವಾದ ಅರಿವು, ನಿಜವಾದ ಮುಕ್ತಿ ಸಿಗುತ್ತೆ. ಅಂದ್ರೆ ಶರಣರ ಪ್ರಕಾರ ಕೆಲಸ ಮತ್ತು ಜ್ಞಾನ ಬೇರೆ ಬೇರೆ ಅಲ್ಲವೇ ಅಲ್ಲ, ಒಂದೇ ನಾಣ್ಯದ 2 ಮುಖಗಳಿದ್ದಾಗೆ. ಈ ತತ್ವವನ್ನು ಶರಣರು ತ್ರಿವಿಧ ದಾಸೋಹ ಅನ್ನೋ ಒಂದು ಆಕ್ಷನ್ ಪ್ಲಾನ್ ಮೂಲಕ ಜಾರಿಗೆ ತಂದ್ರು. ಮೊದಲನೇದು ಅನ್ನದಾಸೋಹ, ಅಂದ್ರೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದು. ಇದರಿಂದ ಜನರ ಹಸಿವು ನೀಗುತ್ತೆ, ಜೊತೆಗೆ ಜಾತಿ ವ್ಯವಸ್ಥೆಯ ಬೇರಿಗೆ ಕೊಡ್ಲಿ ಇಟ್ಟು ಬೀಳುತ್ತೆ. ಎರಡನೆಯದು ಅಕ್ಷರದಾಸೋಹ, ಅಂದ್ರೆ ಜ್ಞಾನವನ್ನು ಎಲ್ಲರಿಗೂ ಹಂಚಿ ಇಡೀ ಸಮಾಜಕ್ಕೆ ಜ್ಞಾನದ ಬೆಳಕು ನೀಡುವುದು. ಮತ್ತು ಮೂರನೇದು ಅರಿವು ದಾಸೋಹ. ಈ ಅನ್ನ ಮತ್ತು ಅಕ್ಷರದಾಸೋಹ ಮಾಡ್ತಿದ್ರಲ್ಲ, ಅದರಿಂದನೇ ಎಲ್ಲರಲ್ಲೂ ಒಂದು ಆಧ್ಯಾತ್ಮಿಕ ಜಾಗೃತಿ ಮೂಡಿಸ್ತಿದ್ರು. ದಾಸೋಹದ ಎಕನಾಮಿಕ್ ಪಾಲಿಸಿ ಎಷ್ಟು ರ್ಯಾಡಿಕಲ್ ಆಗಿತ್ತು ಅನ್ನೋದಕ್ಕೆ ಶರಣೆ ಆಯದಕ್ಕಿ ಲಕ್ಕಮ್ಮನವರ ಈ ಒಂದು ಮಾತು ಸಾಕು. ಅವರು ಹೇಳ್ತಾರೆ, ನಾಳೆಗಾಗಿ ಕೂಡಿಡೋದು ಸಮುದಾಯಕ್ಕೆ ಮಾಡುವ ದ್ರೋಹ. ಹಬ್ಬಾ, ನಾಳೆಗೋಸ್ಕರ ಅಂತ ಸಂಪತ್ತನ್ನ ಕೂಡಿಡೋದು ಸಮಾಜಕ್ಕೆ ಮಾಡುವ ದ್ರೋಹವಂತೆ. ಇವತ್ತಿನ ಕ್ಯಾಪಿಟಲಿಸ್ಟ್ ಜಗತ್ತಿನ ಕೂಡಿಡೋ ಮನಸ್ಥಿತಿಗೆ 900 ವರ್ಷಗಳ ಹಿಂದೆಯೇ ಕೊಟ್ಟ ಒಂದು ಚಾಟಿಯೇಟು ಇದು. ಸರಿ, ಇದೆಲ್ಲ 92 ವರ್ಷಗಳ ಹಿಂದಿನ ಕಥೆ. ಹಾಗಾದ್ರೆ ಇವತ್ತಿಗಿದು ರೆಲೆವೆಂಟ್ ಇದೆಯಾ? ಖಂಡಿತ ಇದೆ. ಇದು ಬರೀ ಇತಿಹಾಸದ ಪುಟಗಳಿರೋ ವಿಷಯ ಅಲ್ಲ. ಇವತ್ತಿಗೂ ಇದು ಜೀವಂತವಾಗಿದೆ. ಒಂದು ಒಳ್ಳೆ ಸಮಾಜ ಕಟ್ಟೋಕೆ ಬೇಕಾದ ಬ್ಲೂಪ್ರಿಂಟ್ ಇದು. ಈ ತತ್ವಗಳು ಬರೀ ಹಳೇ ಪುಸ್ತಕಗಳಲ್ಲಿ ಉಳಿದು ಹೋಗಿಲ್ಲ. ಅವು ಇವತ್ತಿಗೂ ನಮ್ಮ ಮಧ್ಯೆ ಜೀವಂತವಾಗಿವೆ, ಸಮಾಜಕ್ಕೆ ದಾರಿದೀಪ ಆಗಿವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠ. ಅಲ್ಲಿ ಪ್ರತಿದಿನ ಜಾತಿ, ಮತ, ಧರ್ಮ ಯಾವ ಭೇದ ಭಾವನೂ ಇಲ್ಲದೆ 10,000ಕ್ಕೂ ಹೆಚ್ಚು ಮಕ್ಕಳಿಗೆ ಅನ್ನ, ಅಕ್ಷರ ಮತ್ತು ಆಶ್ರಯ ಸಿಗ್ತಿದೆ. ಇದಕ್ಕಿಂತ ದೊಡ್ಡ ದಾಸೋಹಕ್ಕೆ ಸಾಕ್ಷಿ ಬೇಕಾ? ಶರಣರ ಆ ತ್ರಿವಿಧ ದಾಸೋಹ ಕಾನ್ಸೆಪ್ಟ್ಗೆ ಇದು ಜೀವಂತ ಉದಾಹರಣೆ. ಈ ತತ್ವದ ಮಹತ್ವವನ್ನ ಬರೀ ಮಠಗಳು ಮಾತ್ರ ಗುರ್ತಿಸಿಲ್ಲ, ನಮ್ಮ ಸರ್ಕಾರ ಕೂಡ ಗುರ್ತಿಸಿದೆ. ನಡೆದಾಡುವ ದೇವರು ಅಂತಾನೆ ನಾವು ಕರೆಯೋ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗರು ಲಿಂಗೈಕ್ಯರಾದ ದಿನ ಅಂದ್ರೆ ಜನವರಿ 21ನ್ನ ನಮ್ಮ ಕರ್ನಾಟಕ ಸರ್ಕಾರ ದಾಸೋಹ ದಿನ ಅಂತ ಅಧಿಕೃತವಾಗಿ ಆಚರಿಸುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ. ಬರೀ ಲಾಭ, ದುಡ್ಡು, ಕೂಡಿಡೋದು ಇದೇ ಮುಖ್ಯ ಆಗಿರೋ ಇವತ್ತಿನ ಜಗತ್ತಿನಲ್ಲಿ, ಇಲ್ಲ ಎಲ್ಲವನ್ನೂ ಸಮಾಜದ ಜೊತೆ ಹಂಚಿಕೊಳ್ಬೇಕು ಅಂತ ಹೇಳೋ 300 ವರ್ಷಗಳಷ್ಟು ಹಳೆಯ ಈ ಕರುಣೆಯ ಫಿಲಾಸಫಿಯಿಂದ ನಾವು ಏನ್ ಕಲಿಬಹುದು? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡಬೇಕಿದೆ ಅಲ್ವಾ?